ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೇರ್ ಗ್ರೋತಿಗೆ ಹಾಗೆ ಹೇರ್ ಫಾಲಿಗೆ ಹೇರ್ ರೀಗ್ರೋತ್ ಆಗೋದಕ್ಕೆ ಒಂದು ಸಿಂಪಲ್ ಆಗಿರೋದು ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಅದನ್ನು ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿದ ತಕ್ಷಣ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಷನ್ ಸಿಗುತ್ತೆ, ಸೊ ತಕ್ಷಣ ನೋಡ್ಬೋದು. ಸೊ ಇವತ್ತಿನ ಮೇನ್ ಇಂಗ್ರೀಡಿಯೆಂಟ್ ಬಂದು ಫ್ಲ್ಯಾಕ್ಸ್ ಸೀಡ್ಸ್, ಅಂದರೆ ಅಗಸೆ ಬೀಜ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇದು ಆರಾಮಾಗಿ ನಿಮಗೆ ಸ್ಟೋರಲ್ಲೆಲ್ಲ ಸಿಗುತ್ತೆ. ಸೊ ಇದ್ರ ಬೆನಿಫಿಟ್ ಏನಪ್ಪ ಅಂದರೆ ಇದರಲ್ಲಿ ವಿಟಮಿನ್ ಬಿ ಮತ್ತು ವಿಟಮಿನ್ ಇ ಇರೋದ್ರಿಂದ ನಿಮಗೆ ಹೇರ್ ಗ್ರೋತಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಇದರಂಥ ಬೆನಿಫಿಟ್ಸ್ ಎಲ್ಲ ನಾನು ಮುಂದೆ ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಇದನ್ನು ಹೇಗೆ ಮಾಡೋದಂತ ನಾನು ಹಾಗೆ ಇದ್ರ ಬೆನಿಫಿಟ್ ಕೂಡ ನಾನು ಸ್ಕ್ರೀನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಬೋದು. ಇದನ್ನು ಹೇಗೆ ಮಾಡೋದಂತನೂ ನಾನು ಮುಂದೆ ಹೇಳ್ತೀನಿ. ಸೊ ನೋಡಿ, ಇದು ಆರಾಮಾಗಿ ಅಂಗಡಿಲೆಲ್ಲ ಸಿಗುತ್ತೆ. ಈಗ ತುಂಬ ಜನ ಯೂಸ್ ಮಾಡ್ತಾರೆ ಇದನ್ನು, ಡಯಟಲ್ಲೂ ಕೂಡ ತುಂಬ ಜನ ಯೂಸ್ ಮಾಡ್ತಾರೆ. ಸೊ ಆರಾಮಾಗಿ ಅಂಗಡಿಲೆಲ್ಲ ಸಿಗುತ್ತೆ, ಇಲ್ಲಾಂದರೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಕಡಿಮೆನೂ ರೇಟ್ ಇರುತ್ತೆ. ಇದು 35-37 ಆ ಥರದಕ್ಕೆಲ್ಲ ಸಿಗುತ್ತೆ. ಇದು ಮಲ್ಟಿಪರ್ಪಸಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಇದನ್ನು ಕಂಪ್ಲೀಟು ನೀವು 3 ವಾರಕ್ಕೆ 2 ಸರಿ 3 ವಾರ ಕಂಟಿನ್ಯೂಸ್ಲಿ ಯೂಸ್ ಮಾಡಿ ಇದನ್ನು ಪಕ್ಕಾ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನೀವು ಯಾವುದೇ ಇದ್ದೇ ಅಂತಲ್ಲ, ಯಾವುದೇ ನೀವು ಮಾಸ್ಕನ್ನ ಒಂದೇ ಸರಿ ಯೂಸ್ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಅದನ್ನು ಕಂಟಿನ್ಯೂಸ್ ಆಗಿ 1 ತಿಂಗಳು ಇಲ್ಲಾಂದರೆ 2 ತಿಂಗಳು ಯೂಸ್ ಮಾಡಲೇಬೇಕು. ಸೊ ಆವಾಗ ರಿಸಲ್ಟ್ ಕಾಣುತ್ತೆ ನಿಮಗೆ. ನಾನಿವಾಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಇದನ್ನು ಗ್ಯಾಸ್ ಮೇಲೆ 1 ಗ್ಲಾಸ್ ನೀರು ತೊಗೊಂಡು ನೀರು ಹಾಗೆ ಇದು 3 ಸ್ಪೂನಷ್ಟು ಅಗಸೆ ಬೀಜ ಹಾಕ್ಕೊತಾ ಇದ್ದೀನಿ. ಅದಕ್ಕಿಂತ ಜಾಸ್ತಿ ಬೇಕಂದ್ರೂ ಹಾಕ್ಕೊಬೋದು. 1 ಟೈಮ್ಗೆ ಇಷ್ಟು ಸಾಕಾಗುತ್ತೆ. ನೀವು ಒಂದು 15 ದಿನ ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಬೋದು. ಬಟ್ ನಾನೇನು ಹೇಳ್ತೀನಂದರೆ ಫ್ರೆಶ್ ಆಗೇ ಮಾಡ್ಕೊಳ್ಳಿ ಯಾವಾಗ ಯೂಸ್ ಮಾಡಬೇಕಂದ್ರೂ. ತುಂಬ ತೀರಾ ಗಟ್ಟಿಗೆ ಮಾಡ್ಕೊಬೇಡಿ, ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಇದನ್ನು ಬಿಸಿ ಇರಬೇಕಾದ್ರೇ ಸೋಸ್ಕೊಬೇಕು. ಇಲ್ಲ ಅಂತ ಅಂದರೆ ನೀವು ತಣ್ಣಗಾದ್ಮೇಲೆ ಅಂದರೆ ಆಗೋದಿಲ್ಲ. ಸೊ ಬಿಸಿ ಇರಬೇಕಾದ್ರೇ ಸ್ವಲ್ಪ ನೀರು ರೀತಿ ಜೆಲ್ ಇರಬೇಕಾದ್ರೇ ಸೋಸ್ಕೊಂಬಿಡಿ. ಸೊ ಇದು ರೆಡಿ ಆಗಿದೆ. ಇದು ಒಂದು 20 ಮಿನಿಟ್ಸ್ ಬಿಟ್ಟಾದಮೇಲೆ ಕಂಪ್ಲೀಟಾಗಿ ತಣ್ಣಗಾಗಿರುತ್ತೆ. ಈಗ ನಾನು ಇದಕ್ಕೆ ಕೊಕೊನೆಟ್ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಕಸ್ಟರ್ಡ್ ಆಯಿಲ್ ಇಲ್ಲಾಂದರೆ ಆಲ್ಮಂಡ್ ಆಯಿಲ್ ಯಾವ್ದು ಬೇಕಾದರೂ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು. ನೀವು ಯಾವುದು ಪ್ರಿಫರ್ ಮಾಡ್ತೀರೋ ಅದು. ಸೊ ದಟ್ ನಮ್ಮ ಹೇರಿಗೆ ಏನಾಗುತ್ತೆ ಅಂದರೆ ಮಾಯ್ಶ್ಚರ್ ಸಿಗುತ್ತೆ. ಸೊ ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಕೈಯಲ್ಲೂ ನಾನು ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಇದು ಅಪ್ಲೈ ಮಾಡಬೇಕಾದ್ರೆ ನೀವು ಸ್ವಲ್ಪ 2 ಕೈಯಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಕೈಯಲ್ಲೇ ಬೆಸ್ಟು, ಇನ್ಯಾವುದ್ರಲ್ಲೂ ನೀವು ಅಪ್ಲೈ ಮಾಡ್ಕೊಳ್ಳೋದಕ್ಕಾಗಲ್ಲ ಇದನ್ನು. ಫ್ಲ್ಯಾಕ್ಸ್ ಸೀಡ್ಸಲ್ಲಿ ನಮಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅಂತ ಇರುತ್ತೆ. ಹಾಗೆ ಅದೇನು ಮಾಡುತ್ತೆ ಅಂದರೆ ನಮಗೆ ಸ್ಕ್ಯಾಲ್ಪಿಗೆ ಟ್ರೀಟ್ ಮಾಡುತ್ತೆ. ನಮಗೆ ಹೇರ್ ಗ್ರೋತ್ ಮಾಡೋದಕ್ಕೆ ಒಂದು ಒಳ್ಳೆ ಸೋರ್ಸ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಸ್ಕ್ಯಾಲ್ಪ್ಗೆ ಕಂಪ್ಲೀಟಾಗಿ ಹಚ್ಚಬೇಕು. ಒಂಚೂರು ಬಿಡ್ದಂಗೆ ಹಚ್ಚಿ ಹಾಗೆ ಕಂಪ್ಲೀಟ್ ಕೂದಲು ಹಚ್ಕೊಬೇಕು. ಹಚ್ಚಿ ಹೀಗೆ ನೀವು ಬನ್ ರೀತಿ ಹಾಕ್ಕೊಂಡು ಒಂದು 1/2 ಅವರ್ ಇಲ್ಲಾಂದರೆ 1 ಅವರ್ ಬಿಟ್ಟು ನಾರ್ಮಲ್ ಫಸ್ಟು ಹೇರ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಹಾಗೆ ಆಮೇಲೆ ನೀವು ಯಾವುದಾದ್ರೂ ಶ್ಯಾಂಪು ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿ. ನೀವು ಕಂಟಿನ್ಯೂಸ್ ಆಗಿ ಇದನ್ನು 3 ವಾರ ಯೂಸ್ ಮಾಡಿ, ಸೀರಿಯಸ್ಲಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.